ಭಾಳ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಅವರೇ ಹೇಳಿದಾಗೆ ಸಿದ್ದರಾಮಯ್ಯವರು ಹೇಳಿದಾಗೆ ವರ್ಷಕ್ಕೆ 50,000ದಿಂದ 60,000 ಕೋಟಿವರೆಗೆ ಈ ಗ್ಯಾರಂಟಿ ಯೋಜನೆಗೆ ನಾವು ಹಣ ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಬಜೆಟ್ ಮುಖಾಂತರ ಕೊಡುವಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದರಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಮತ್ತು ಹಣಕಾಸಿನ ಪರಿಸ್ಥಿತಿ ಭಾಳಷ್ಟು ಚಿಂತಾಜನಕ ಆಗಿದೆ. ಪ್ರತಿ ದಿವಸ ನೋಡ್ತಾ ಇದ್ದೇವೆ, ಭಾಳಷ್ಟು ಡಿಟಾರಿಟರಿ ಕಂಡೀಷನ್ ಇದೆ. ಅದರಿಂದ ಇವತ್ತು ಇಲ್ಲಿಯವರೆಗೆ ನೌಕರದಾರಿಗೆ ಪಗಾರ ಕೊಡುವಂಥ ಪರಿಸ್ಥಿತಿ ಉಳಿದಿಲ್ಲ ಮತ್ತು ಕಾಂಟ್ರಾಕ್ಟರ್ಸ್ಗೆ ಏನು ಕೆಲಸ ಮಾಡಿದರೆ ಅವರಿಗೆ ಬಿಲ್ ಪೇಮೆಂಟು ಸದ್ಯಕ್ಕೆ ಆಗ್ತಾಯಿಲ್ಲ. ಸುಮಾರು ಕಾಂಟ್ರಾಕ್ಟರ್ಸೇ ಹೇಳೋದು ಪ್ರಕಾರ ಅವರ ಅಸೋಸಿಯೇಷನ್ದವರು ಇಲ್ಲಿವರೆಗೆ ಸುಮಾರು 60,000 ಕೋಟಿಗಿಂತ ಹೆಚ್ಚು ಅವರ ಬಿಲ್ ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯವಾಗಿ ಏನಾಗಿದೆ, ಪ್ರತಿಯೊಂದು ಎಸೆನ್ಷಿಯಲ್ ಕಮಾಡಿಟೀಸ್ ಇವತ್ತು ಹಾಲು ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಸಾರಿಗೆ ಸಂಸ್ಥೆ ಓಡಾಟ ಇರ್ಬೋದು, ಪ್ರಯಾಣಿಕರಿಗೆ ಇದೆಲ್ಲವನ್ನು ದರ ಏರಿಕೆ ಮಾಡುವಂಥದ್ದು ಚಾಲೂ ಆಗಿದೆ. ಬಸ್ ದರ ಏರಿಕೆ ಆಯಿತು, ಆಮೇಲೆ ವಿದ್ಯುತ್ ಶಕ್ತಿ ದರ ಏರಿಕೆ ಆಯಿತು, ಈಗ ಹಾಲಿನ ದರ ಏರಿಕೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಇವತ್ತು ಏರಿಕೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರವರು ಮಾಡಿದ್ದಾರೆ. ಅದಕ್ಕೆ ಸಬೂಬು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದು ನಾವು ರೈತರಿಗೆ ನೇರವಾಗಿ ಅವರಿಗೆ ಕೊಡ್ತೀವಿ. 4 ರೂಪಾಯಿಯನ್ನು ನಾವು ದರ ಏರಿಕೆ ಮಾಡಿದ್ದೀವಿ, ಅದನ್ನು ನಾವು ನೇರವಾಗಿ ರೈತರಿಗೆ ಕೊಡ್ತೀವಿ, ಹೈನುಗಾರಿಕೆ ಮಾಡುವಂಥವ್ರಿಗೆ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವೊಂದು ಪ್ರಶ್ನೆಯನ್ನು ಕೇಳ್ತೀನಿ ಸಿದ್ದರಾಮಯ್ಯವರು, ಇವತ್ತು ಫ್ರೀ ಬಸ್ಸು ಉಚಿತವಾಗಿ ಫ್ರೀಯಾಗಿ ಮಹಿಳೆಯರಿಗೆ ಇವತ್ತು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾ ಇದ್ದೀರಿ. ನಾನು ಹೇಳುವಂಥದ್ದು, ಹಾಗಾದರೆ ರೈತರಿಗೂ ಸಹಿತ ಇವತ್ತು ಹೈನುಗಾರಿಕೆ ಮಾಡುವಂಥವ್ರಿಗೆ ಇವತ್ತು ವಿಶೇಷವಾದಂಥ ಈ ಒಂದು 4 ರೂಪಾಯಿ ಏನೋ ಹಣ ಕೊಡ್ತಿರಲ್ಲ ಅನುದಾನ, ಇವತ್ತು ಅದನ್ನು ನಿಮ್ಮ ಖಜಾನೆಯಿಂದ ತುಂಬಿಸಿರಲ್ಲ, ಜನಸಾಮಾನ್ಯರ ಮೇಲೆ ಭಾರ ಯಾಕೆ ಹಾಕ್ತೀರಿ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಜನಸಾಮಾನ್ಯರು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರೇ ಯಾವುದು ಚಾಲು ಮಾಡಿದ್ರು, ಪ್ರೋತ್ಸಾಹಧನ ಅಂತ 2 ರೂಪಾಯಿ ಪ್ರತಿ ಲೀಟರ್ಗೆ ಕೊಡುವಂಥ ಕೆಲಸ ಯಾರು ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. ಅದು ಮುಂದಿನ ಮುಖ್ಯಮಂತ್ರಿಗಳು ಮುಂದುವರಿಸಿದ್ರು ಅದನ್ನು. ಅದೇ ರೀತಿ ಇವತ್ತು 4 ರೂಪಾಯಿ ಕೊಡಬೇಕಲ್ಲ, ಇವತ್ತು ನೀವು ಕೊಡ್ರಿ, ಹಂಗಾರ ನಿಮ್ಮ ಖಜಾನೆಯಿಂದ ಕೊಡ್ರಿ. ಜನಸಾಮಾನ್ಯರ ಮೇಲೆ ಯಾಕೆ ಈ ಭಾರವನ್ನು ಹಾಕ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ. ಆ ಹಿನ್ನೆಲೆಯಲ್ಲಿ ನಾನು ಹೇಳುವಂಥದ್ದು, ಪ್ರತಿನಿತ್ಯ ದರ ಏರಿಕೆ. ಈ ಏಪ್ರಿಲ್ 1ರಿಂದ ಇವತ್ತಿನಿಂದ ಚಾಲು ದರ ಏರಿಕೆ. ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ, ರೋಷ್ ಹೋಗಿದ್ದಾರೆ. ಈ ಸರ್ಕಾರಕ್ಕೆ ಹಿಡಿ ಶಾಪ್ ಹಾಕುವಂಥ ಕೆಲಸ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು 5ನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ ಮತ್ತು ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥದ್ದು, ಅಹೋರಾತ್ರಿ ಹೋರಾಟ ಮಾಡುವಂಥದ್ದು, ಇದೆಲ್ಲವನ್ನು ಈಗಾಗಲೇ ಚಾಕೌಟ್ ಮಾಡಿದ್ದಾರೆ. ಮತ್ತು ನಿನ್ನೆ ರಾಜ್ಯದ ಅಧ್ಯಕ್ಷರಂತ ವಿಜೇಂದ್ರವರು ಸಹಿತ ಇದನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಅದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ಇಲ್ಲಿ 2 ಜಿಲ್ಲಾಧ್ಯಕ್ಷರಿದ್ದಾರೆ, ಅವರು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟ, ದಿನನಿತ್ಯದ ಹೋರಾಟ, ಇದರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಮತ್ತು ಸರ್ಕಾರದ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಏನಿದೆಯಲ್ಲ ಅದು ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಜನಸಾಮಾನ್ಯರ ಕೂಗಾಗಿ ಇದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಈ ಸರ್ಕಾರ ಒಂದು ಕಡೆ ದಿನನಿತ್ಯ ದರ ಏರಿಕೆ ಮಾಡುವಂಥದ್ದು, ಒಂದು ಕಡೆ ಅಂದರೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಏನೊಂದು ಹಿಡಿತ ಇರಬೇಕಾಯಿತು, ಅದನ್ನು ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಆಡಳಿತ ಕುಸಿದು ಹೋಗಿದೆ, ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಕುಸಿದು ಹೋಗಿದೆ. ಅಷ್ಟೇ ಅಲ್ಲ, ಮತ್ತು ಹಲವಾರು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಇವತ್ತು ನೀವು ಕಾಂಗ್ರೆಸ್ ಶಾಸಕರನ್ನ ಹೋಗಿ ಕೇಳ್ರಿ, ಅವರೇ ಇಂಟರ್ನಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ನನಗೆ ಭಾಳಷ್ಟು ಸಮಸ್ಯೆ ಆಗಿದೆ, ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಗು ಅವ್ರ ಬಾಯಿಂದನೇ ಬರ್ತಾ ಇದೆ. ಇದು ಪರಿಸ್ಥಿತಿ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.